ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಕರಣದ ಬೆನ್ನು ಬಿದ್ದಿವೆ ಪೊಲೀಸ್ ತಂಡಗಳು. ಕಳೆದ 10 ವರ್ಷಗಳಲ್ಲಿ ರಾಜ್ಯದಲ್ಲಿ 3 ಸ್ಫೋಟ ಪ್ರಕರಣಗಳು ನಡೆದಿದ್ದಾವೆ. ಈ 3 ಸ್ಫೋಟಗಳಲ್ಲೂ ಕೂಡ ಹಲವು ಸಾಮ್ಯತೆಗಳಿದ್ದಾವೆ. ರಾಮೇಶ್ವರಂ ಕೆಫೆಯಲ್ಲಿ ಏಕ ವ್ಯಕ್ತಿಯಿಂದ ಈ ಬ್ಲಾಸ್ಟ್ ನಡೆದಿದೆ. ಈ ಹಿಂದಿನ ಬ್ಲಾಸ್ಟ್ಗಳಲ್ಲೂ ಕೂಡ ಒಬ್ಬ ವ್ಯಕ್ತಿಯೇ ಆಪರೇಟರ್ ಆಗಿದ್ದ ಅನ್ನುವಂಥದ್ದು ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಚಾರ. ಕಳೆದ 10 ವರ್ಷಗಳಲ್ಲಿ ನಡೆದಿರುವಂತದ್ದು 3 ಬ್ಲಾಸ್ಟ್. ಆ 3 ಬ್ಲಾಸ್ಟ್ಗಳಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಬಳಸಿ ಬ್ಲಾಸ್ಟ್ಗೆ ಆತನನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಸಾಮ್ಯತೆ ಹಲವು ಅನುಮಾನವನ್ನ ದಟ್ಟಗೊಳಿಸ್ತಾ ಇದೆ. 3 ಬ್ಲಾಸ್ಟ್ಗಳಲ್ಲೂ ಹಲವು ಸಾಮ್ಯತೆಗಳು ಕಂಡು ಬರ್ತಾ ಇವೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇದರ ಹಿಂದಿರುವಂತಹ ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಇದನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ, ಆತನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 3 ಬ್ಲಾಸ್ಟ್ ಪ್ರಕರಣಗಳಲ್ಲೂ ಈಗ ಆಗಿರುವಂತಹ ಬ್ಲಾಸ್ಟ್, ಈ ಹಿಂದಿನ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಹಲವು ಸಾಮ್ಯತೆಗಳಿರೋದ್ರಿಂದ ಆ ಪ್ಯಾಟರ್ನ್ ಕೂಡ ಬಹುತೇಕ ಸೇಮ್ ಆಗ್ತಾ ಇರೋದ್ರಿಂದ ಇದರ ಹಿಂದಿರುವಂತಹ ವ್ಯಕ್ತಿ ಒಬ್ಬನೇನಾ ಅನ್ನುವಂತ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆಯಾ, ಹೇಗೆ? ವಿದೇಶಿ ಈ ಪ್ರಕರಣದ ಬಳಿಕ ತನಿಖೆಗಿಳಿದಿರುವಂತಹ ಸಿಸಿಬಿ ಅಧಿಕಾರಿಗಳು ಈಗ ಸಾಮ್ಯತೆಯನ್ನ ಕಂಡುಹಿಡಿಯೋದಕ್ಕೆ, ಅಂದ್ರೆ ಅನಲೈಸ್ ಅನ್ನ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ಯಾಕಂದ್ರೆ ಈಗ ಈ ಹಿಂದೆ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ 3 ಬ್ಲಾಸ್ಟ್ಗಳಾಗಿದೆ. 3 ಬ್ಲಾಸ್ಟ್ಗಳಲ್ಲೂ ಕೂಡ ಸಾಕಷ್ಟು ಸಾಮ್ಯತೆಗಳು ಈಗ ಕಂಡು ಬರ್ತಾ ಇರುವಂತದ್ದು. ಅದು 2014ರ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್. ಅಂದ್ರೆ ಶಾರಿಕ್ ಅನ್ನೋ ಒಬ್ಬ ಉಗ್ರ ಆಟೋದಲ್ಲಿ ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಕುಕ್ಕರ್ ಬಾಂಬ್ ಏನಿದೆ ಅದು ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಈಗ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಏನಿದೆ ಈ ಸಂದರ್ಭದಲ್ಲಿ ಆಗಿರ್ಬೋದು, 3ರಲ್ಲೂ ಕೂಡ ಸಾಕಷ್ಟು ಸಾಮ್ಯತೆಗಳು ಈಗ ಕಾಣ್ತಾ ಇರುವಂತದ್ದು. ಯಾಕಂದ್ರೆ 3 ಬಾಂಬ್ ಬ್ಲಾಸ್ಟ್ ನಲ್ಲೂ ಕೂಡ ಒಂದೇ ರೀತಿಯ ಒಂದು ಸರ್ಕ್ಯೂಟ್ ಗಳನ್ನ ಬಳಸಿರುವಂತದ್ದಾಗಿರ್ಬೋದು, ಟೈಮರ್ ಅನ್ನ ಬಳಸಿರುವಂತದ್ದಾಗಿರ್ಬೋದು, ಜೊತೆಗೆ ಇಲ್ಲಿ ಐಇಡಿ ಬಾಂಬ್ ಅನ್ನ ಬಳಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ 3ರಲ್ಲೂ ಕೂಡ ಸಾಮ್ಯತೆಗಳು. 2014ರ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ನಲ್ಲೂ ಕೂಡ ಓರ್ವ ವ್ಯಕ್ತಿ ಬಂದು ಈ ಬಾಂಬ್ ಅನ್ನ ಇಟ್ಟು ಹೋಗ್ತಾನೆ. ಅದಾದ ಬಳಿಕ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂದರ್ಭದಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ಓರ್ವ ವ್ಯಕ್ತಿ ಬಂದು ಅಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಅದನ್ನ ಕ್ಯಾರಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಜೊತೆಗೆ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಓರ್ವ ವ್ಯಕ್ತಿ ಬಂದು ಬಾಂಬ್ ಅನ್ನ ಇಟ್ಟು ಹೋಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವು 3ರನ್ನೂ ಕೂಡ ಅನಲೈಸ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಮ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ 3ರಲ್ಲೂ ಕೂಡ ಪ್ರಮುಖವಾಗಿ ತಿಳ್ಕೋಬೇಕಾಗಿರುವಂತಹ ವಿಚಾರ ಅಂದ್ರೆ ಸಾಕಷ್ಟು ಸಾಮ್ಯತೆಗಳಲ್ಲಿ ಐಇಡಿ ಬಾಂಬ್ ಅಂದ್ರೆ ಸರ್ಕ್ಯೂಟ್ ಬಾಂಬ್ ಗಳನ್ನ 3ರಲ್ಲೂ ಕೂಡ ಬಳಸುವಂತ ಕೆಲಸವನ್ನ ಮಾಡಿದ್ದಾರೆ. ಆ 2 ಪ್ರಕರಣಗಳು ಮಂಗಳೂರು ಬ್ಲಾಸ್ಟ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ಏನು 2014ರ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆಗಿರ್ಬೋದು, ಇವೆರಡರಲ್ಲೂ ಕೂಡ ಆ ಒಂದು ಪ್ರಕರಣವನ್ನ ಬೇಯಿಸಿದಂತ ಸಂದರ್ಭದಲ್ಲಿ ಮೊದಲನೇ ಪ್ರಕರಣದಲ್ಲಿ ಬಂಧಿತನಾದಂತಹ ಶಂಕಿತ ಆರೋಪಿ ಐಸಿಸ್ ಸಂಘಟನೆಗೆ ಸೇರಿದಂತವನು. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲೂ ಕೂಡ ಶಾರಿಕ್ ಅನ್ನೋ ಒಬ್ಬ ಶಂಕಿತ ಉಗ್ರ ಏನ್ ಅರೆಸ್ಟ್ ಆಗ್ತಾನೆ, ಅಂದ್ರೆ ಅಲ್ಲೇ ಗಾಯಾಳುವಾಗಿ ಅರೆಸ್ಟ್ ಆಗ್ತಾನೆ, ಆತ ಕೂಡ ಐಸಿಸ್ ಸಂಘಟನೆಗೆ ಸೇರಿರುವಂತವನು. ಹಾಗಾಗಿ ರಾಮೇಶ್ವರಂ ಕೆಫೆಯ ಕತೆ ಏನು? ಯಾಕಂದ್ರೆ ಈ ಫಾರ್ಮೆಟ್ ಗಳು ಸಾಕಷ್ಟು ಯೂಸ್ ಆಗ್ತವೆ. ಈ ಫಾರ್ಮೆಟ್ ಗಳ ಬೇಸ್ ಮೇಲೇನೆ ಯಾವ ಒಂದು ಉಗ್ರ ಸಂಘಟನೆಗೆ ಆ ವ್ಯಕ್ತಿ ಸೇರಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಆ ತನಿಖಾಧಿಕಾರಿಗಳು ಕೂಡ ಮಾಡ್ತಾರೆ. ಈಗ ಸದ್ಯ ಈ 3 ಸಾಮ್ಯತೆಯ ಆಧಾರದ ಮೇಲೆ ತನಿಖೆಯನ್ನ ಮುಂದುವರಿಸುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.